ಹಲೋ ಪುರ್ಸಿ, ನಾನು ಕಲ ಕಾಳಿ. ಮಾವ ನೀನಾ? ಎಲ್ಲಿದ್ಯಾ ಮಾವ? ಪುರ್ಸಿ, ಈಗ ನಾವು ಅಲ್ಲಿಗೆ ಬರ್ತಿದ್ದೀವಿ. ನೀನು ಹುಸಿ ಪುಟ್ಟಕ್ಕ ಮನೆತ ಹೋಗಿ ಅಲ್ಲಿನ ಪರಿಸ್ಥಿತಿ ಹೆಂಗೈತೆ ಅಂತ ತಿಳ್ಕೊಂಡು ಹೇಳ್ತೀಯಾ? ಮಾವ, ನಾನು ಇವ್ರ ಜೊತೆಗೆ ಅವನಿ. ಇವತ್ತು ಸ್ನೇಹಕ್ಕಂದು ಹಾಲು ತುಪ್ಪ ಕಾರ್ಯ, ಎಲ್ಲರೂ ಕಾರ್ಯ ಮಾಡಕ್ಕೆ ಬಂದಿದ್ದೀವಿ ಮಾವ. ಇನ್ನೂ ಎಷ್ಟೊತ್ತವರೆಗೂ ಇರ್ತೀರಾ? ಯಾಕೆ ಹೇಳ. ಇನ್ನೂ ಸ್ವಲ್ಪ ಹೊತ್ತು ಇರ್ತೀವಿ ಮಾವ. ಸರಿ ಕಲ, ಬರ್ತೀವಿ. ಯಾರ ನಂಬರಿಂದ ಫೋನ್ ಮಾಡಿ ವಿಷಯ ತಿಳ್ಕೊತೈತ ಈ ಮಾವ? ಏಟೊತ್ತು ಗಂಟೆ ಇರ್ತೀರಾ ಅಂದ್ರೆ ಅಕಸ್ಮಾತ್ ಏನಾರ ಮಾವ ಇಲ್ಲಿಗೆ ಬರ್ತೈತಾ ಇರ್ಬೋದು. ಸ್ನೇಹ, ನಮ್ಮೂರು ಜನಕ್ಕೆ ಒಳ್ಳೇದು ಮಾಡಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಬಂದಲ್ಲವ. ಮುಂದೆ ಯಾರವ ಇದನ್ನೆಲ್ಲ ಮಾಡೋರು? ಯಾಕ ಮೆಸ್ತಾಗ ಬಂದಾಗೆಲ್ಲ ನನಗೆ ಬೈತಿದ್ದೆ, ಈಗ ನನ್ನ ಯಾರು ಬೈತಾರಕ್ಕ? ಬೇಡ ಅಪ್ಪಯ್ಯ, ಈ ಬಂದ್ರೂ ಹೊರಗಡೆನೆ ಕುತ್ಕೋಬೇಕಾಗುತ್ತೆ. ಏನಾರಿದ್ರೆ ನಾನೇ ಹೇಳಿ ಕಳಿಸ್ತೀನಿ. ನಾನೀಗ ಊಟ ಕೊಟ್ಟು ಬರ್ತೀನಿ, ನೀವು ಸಂಜೆ ಬನ್ನಿ. ವಾಸು, ನಾನು ಬರಲಾ? ಬೇಡ ರಾಧಾ, ನೀ ಮನೆ ನೋಡ್ಕೊ ಪ್ಲೀಸ್. ಅಜ್ಜಿಗೆ ಊಟ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ. ಕಂಟಿ ಮಾವನ್ನ ಕರಿಬೋದಲ್ವಾ? ಅವ್ರೇನು ಬರ್ತಾರೆ? ಅಲ್ಲಿ ಕಾರ್ಯ ಎಲ್ಲ ಆಯ್ತೈತೆ. ನಾನು ಆಮೇಲೆ ಅಣ್ಣಂಗೆ ಫೋನ್ ಮಾಡ್ತೀನಿ. ನಾನು ಆಮೇಲೆ ಆಸ್ಪತ್ರೆಗೆ ಬರ್ತೀನಿ. ಬಂಗಾರ ನೋಡ್ದೆ ನನ್ನ ಕೈಲಿರಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ ಸಾಹೇಬ್ರೆ, ಬರ್ಬೋದಾ? ಬನ್ನಿ ಸರ್. ಕ್ಷಮಿಸಿ, ನಾನು ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದೀನಿ. ನಮಗೂ ಪ್ರೆಷರ್ ಇದೆ ಅಲ್ವಾ? DC ಮೇಡಮ್ ಕಾರ್ ಆಕ್ಸಿಡೆಂಟ್ ಅಂದರೆ ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲ ಅಲ್ವಾ? ಯಾರು ಮಾಡೋರೆ ಎತ್ತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೈತೆ. ಅವ್ರನ್ನ ಹಿಡಿಯೋದು ನಿಮ್ಮ ಕರ್ತವ್ಯ ಅಲ್ವೇ? ಸಾಕ್ಷಿಗಳು ಬೇಕಲ್ವಾ ಸರ್? ಅದ್ರ ಹಿಂದೆನೇ ನಾವು ಓಡಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮ ಸಹಾಯನೂ ತುಂಬ ಮುಖ್ಯ. ಏನು ಸಹಾಯ ಬೇಕಿದ್ರೂ ನಾವು ಕೊಡೋಕೆ ತಯಾರಾಗಿದ್ದೀವಿ. ನಮಗೆ ಅವರಿಬ್ರು ಜೈಲು ಸೇರಬೇಕು, ಆಟೆಯ. ನಮ್ಮಿಂದ ಆದಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ನಿಮ್ಗೇನಾದರೂ ಅನುಮಾನ ಬರುವಂಥ ವ್ಯಕ್ತಿಗಳನ್ನ ಕಂಡ್ರೆ ಅಥವಾ ನಿಮ್ಗೇನಾದರೂ ಸುಳ್ಳು ಸಿಕ್ಕಿದ್ರೆ ನಮಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ, ತುಂಬ ಸಹಾಯ ಆಗುತ್ತೆ. ಸರಿ ಸರ್. ಶ್ಯೂರ್ ಸರ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ? ಸರಿ ಸರ್, ನಾವಿನ್ನು ಬರ್ತೀವಿ. ಅವರು ಅವ್ರ ಜೀವನದಲ್ಲಿ ಮೂವ್ ಆನ್ ಆಗಬೇಕಲ್ವಾ? ಅಟ್ಲೀಸ್ಟ್ ಅತ್ತೆ ನೋಡೋಕೆ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೆ ಈ ರೂಮ್ ತುಂಬ ಬರೀ ಸ್ನೇಹನ ವಸ್ತುಗಳೇ ತುಂಬಿಕೊಂಡಿದೆ. ಹೀಗಿದ್ರೆ ಅವ್ರು ಹೇಗೆ ಬದಲಾಗ್ತಾರೆ ಹೇಳು? ಅದಕ್ಕೆ ತುಂಬ ನೋವಲ್ಲಿ ಇದನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ ವಸು. ನನಗೆ ಸ್ನೇಹದ ಮೇಲೆ ಎಷ್ಟು ಗೌರವ ಇದೆ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ ವಸು. ಐ ಲವ್ ಸ್ನೇಹ. ಇನ್ ಕಂಟಿ ಮಾವ ಪಾಪ. ನೀನು ಹೇಳ್ತಿರೋದು ಸರಿರಾದ. ಅಣ್ಣಯ್ಯನ್ನ ಹೇಗೆ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ವಸು, ಅದಕ್ಕಿರೋದು ಒಂದೇ ದಾರಿ. ಮಾವ ಆದಷ್ಟು ಇಲ್ಲೇ ನಮ್ಮ ಜೊತೆನೇ ಇರಬೇಕು. ಅತ್ತೆ ನೋಡಿಕೊಂಡು ಮನಸ್ಸು ತಿಳಿ ಆಗೋವರೆಗೂ ಸ್ನೇಹ ನೆನಪೇ ಬರಬಾರ್ದು. ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ರಾಧಾ,
ರಾಧಾ, ಅಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ. ಥ್ಯಾಂಕ್ ಯು ರಾಧಾ, ಥ್ಯಾಂಕ್ಸ್. ಬಸ್ಸು, ನೀನು ಮೊದಲು ಕಂಟಿ ಮಾವಂಗೆ ಫೋನ್ ಮಾಡಿ ಇಲ್ಲಿಗೆ ಕರಿ. ಮಾವ ಅಲ್ಲಿರೋದು ಬೇಡ. ಸರಿ. ಕಾಳಿ, ಯಾವ ಕಡೆ ಕರ್ಕೊಂಡು ಹೋಯ್ತಿದ್ಯಾ? ಇಲ್ಲೇ ಸ್ವಲ್ಪ ದೂರ ಬಾರವೇ. ಇಲ್ಲಿ ಏನೈತೆ ಕಾಳಿ? ನಾ ಊರಿಂದ ಹಚ್ಕೋಯ್ತಿಲ್ವಾ? ಸ್ನೇಹ ಎಲ್ಲಿಗೆ ಬರಕ್ಕೆ ಹೇಳೋಳೆ? ಅವೇ ಇಲ್ಲೇ ಒಸಿ ದೂರ ಆಟೆಯ. ಹೊಸಿ ದೂರದಾಗೆ ಮಸಾಣ ಐತೆ. ಅದ್ ದಾಟದ್ಮೇಲೆ ಏನೂ ಇಲ್ಲ, ಬರೀ ಕಾಡು ಆಟೆ. ಹ್ಞೂ ಅವಿ, ಅಲ್ಲೇ ಸ್ವಲ್ಪ ದೂರದಾಗೆ ಬಾರವೇ. ಬಾರವಿ. ಅಲ್ಲ ಅಜ್ಜಿ, ಸ್ನೇಹ ನಮ್ಮನ್ನ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳ್ತಾಳೆ? ಕಾಳಿ, ನೀನು ಸರಿಯಾಗಿ ಕೇಳಿಸ್ಕೊಂಡನ್ಲ? ನಂಗೆ ಯಾಕೋ ಅನುಮಾನ, ಇಲ್ಲಿ ಏನೋ ನಡೀತೈತೆ ಅಂತ. ನೀನು ಅನ್ಕಿತ ಫೋನ್ ಮಾಡಿ ಕೇಳಲ್ಲ?